ಕ್ರಿಕೆಟ್ ಪರ್ಸ್ಪೆಕ್ಟಿವ್ ಚಾನಲ್ಗೆ ಆತ್ಮೀಯ ಸುಸ್ವಾಗತ ಗೈಸ್. ಇದೀಗ ನಾವು ಮತ್ತೊಂದು ಟೀಮನ್ನು ನೋಡ್ತಾ ಇದ್ದೇವೆ. KGF ಕಿಂಗ್ಸ್ ಬಂಟ್ವಾಳ, ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಸೈಡ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ನೋಡಿ, ಬೇರೆ ಯಾವುದೇ ಒಂದು ಕಾರಣಕ್ಕೆ ಅಲ್ಲ, ಇವರಿಗೆ ಸಿಕ್ಕಿರುವಂಥ ಒಂದು ಐಕಾನ್, ಫುಲ್ ಪ್ಯಾಕೇಜ್ ಆಟಗಾರ ಅಂತಲೇ ಹೇಳ್ಬೋದು. ಬ್ಯಾಟಿಂಗ್ ಟಾಪ್ ಕ್ಲಾಸ್, ಅದರ ಜೊತೆಗೆ 2 ಓವರ್ ಬೌಲಿಂಗ್ ಮಾಡಲು ಸಾಮರ್ಥ್ಯವಿರುವಂಥ ಆಟಗಾರ ಹರ್ಷದ್ ಬಜಾಲ್. ಸೊ KGF ಇದರ ಪ್ರಥಮ ಐಕಾನ್ ಆಗಿ ಹರ್ಷದ್ ಬಜಾಲ್, ಅದರ ಜೊತೆಗೆ ಮುಜೀಬ್ ಪೇಸ್ ಎಕ್ಸ್ಪ್ರೆಸ್. ಸೊ ಇವರಿಗೆ ಕೂಡ ಒಂದು 2 ಓವರ್ ಸಿಗುವ ಚಾನ್ಸಸ್ ಜಾಸ್ತಿ ಇದೆ. ಸೊ ಇವರಿಂದ ಒಂದು ಒಳ್ಳೆ ಬೌಲಿಂಗ್ ಅಟ್ಯಾಕನ್ನು ನಿರೀಕ್ಷಿಸ್ಬೋದು. ಅದರ ಜೊತೆಗೆ ಇವರು ಬ್ಯಾಟಿಂಗ್ ಮಾಡಲು ಕೂಡ ಸಾಮರ್ಥ್ಯವಿರುವಂಥ ಆಟಗಾರ. ಕೆಲವೊಂದು ನಿದರ್ಶನಗಳಿದೆ. ತಂಡ ಒತ್ತಡದ ಪರಿಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ತಂಡವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಇದೇ ಮುಜೀಬ್. ಸೊ ನೆಕ್ಸ್ಟ್ ಬಂದುಬಿಟ್ಟು, ಸೊ ಒನ್ ಆಫ್ ದ ಮೈನ್ ಟಾಸ್ಕ್ ಬಿಹೈಂಡ್ ದ ಸ್ಟಂಪ್ಸ್, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇರ್ಷಾದ್ YFU. ಮಿಡಲ್ ಆರ್ಡ್ರಲ್ಲಿ ಬಂದು ಒಂದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಲು ಸಾಮರ್ಥ್ಯವಿರುವ ಆಟಗಾರ ಇರ್ಷಾದ್ YFU. ಅದರ ಜೊತೆಗೆ ಬಿಹೈಂಡ್ ದ ಸ್ಟಂಪ್ಸ್, ಉರುವ ಮೈದಾನದಲ್ಲಿ ಕೀಪಿಂಗ್ ಮಾಡೋದು ತುಂಬಾ ಕಷ್ಟದ ಒಂದು ಕೆಲಸ. ಸೊ ಇವರೊಂದು ಸಲೀಸಾಗಿ ಕೀಪಿಂಗ್ ಮಾಡುವಂಥದ್ದು ತಂಡಕ್ಕೆ ಇನ್ನಷ್ಟು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ಲೇಯರ್ ಬಂದುಬಿಟ್ಟು ಇಮ್ತಿಯಾಜ್ VM. ಸೊ ಇಮ್ತಿಯಾಜ್ VM ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇವರು ಕೂಡ. ಸೊ ಇವರು ಕೂಡ ಒಂದು ಕ್ವಾಲಿಟಿ ಪ್ಲೇಯರ್, ಯಾವುದೇ ಸಂಶಯ ಇಲ್ಲ. ಸೊ ಮ್ಯಾಂಗ್ಳೂರು ಪೂಲಲ್ಲಿ ಆಡಿ ಅನುಭವ ಇರದಿರಬಹುದು, ಆದರೆ ಲೋಕಲ್ ಪೂಲ್ ಹಾಗೆ ಒಂದು ಲೆಗ್ ಸ್ಪಿನ್ನಿಗೆ ದಂಡಿಸಬಲ್ಲಂತಹ ಆಟಗಾರ. ಸ್ಟ್ರೈಕ್ ರೊಟೇಟ್ ಟಾಪ್ ಕ್ಲಾಸ್ ಆಗಿ ಮಾಡ್ತಾರೆ. ಸೊ ಇಮ್ತಿಯಾಜ್ VM ಇವರಿಗೆ ಚಾನ್ಸ್ ಸಿಕ್ಕಿದರೆ ಒಂದು ಒಳ್ಳೆ ಪ್ರದರ್ಶನ ಇವರ ದಂಡಿನ ಮೂಲಕ ಬರ್ಬೋದು. ಅದ್ರ ಜೊತೆಗೆ ಒಂದು ಕ್ವಿಕ್ ಪ್ಲೇಯರ್, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನೆಕ್ಸ್ಟ್ ಪ್ಲೇಯರ್ ಇಬ್ರಾಹಿಂ ಮಾಝೀನ್. ಅದ್ರ ಜೊತೆಗೆ ನೆಕ್ಸ್ಟ್ ಪ್ಲೇಯರನ್ನು ನೋಡಿ, ರಿಯಾಜ್ NM. ಸೊ ಐಕಾನ್ ಆಟಗಾರರನ್ನು ನಾನು ವಿವರಿಸಿದ್ದೆ, ಮುಜೀಬ್ ಹಾಗೂ ಹರ್ಷದ್ ಬಜಾಲ್. ಅದ್ರ ಜೊತೆಗೆ ಅದೇ ಒಂದು ಹೋಲುವಂಥ ಆಟಗಾರ, ಐಕಾನಿಗೆ ಹೇಳಿ ಮಾಡಿಸಿದ ಆಟಗಾರ ರಿಯಾಜ್ NM. ಇವರು ಸಿಕ್ಕಿದ್ದು ಇನ್ನಷ್ಟು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಇವರಿಂದನೂ ಕೂಡ 2 ಓವರ್ ನಿರೀಕ್ಷಿಸ್ಬೋದು. ಅದ್ರ ಜೊತೆಗೆ ಇವರು ಒಳ್ಳೆಯ ಬ್ಯಾಟಿಂಗನ್ನು ಕೂಡ ಮಾಡ್ತಾರೆ. ಸೊ ಮಸ್ಟ್ ವಾಚಬಲ್ ಪ್ಲೇಯರ್, ಒನ್ ಆಫ್ ದಿ ಮೋಸ್ಟ್ ಟ್ಯಾಲೆಂಟೆಡ್ ಪ್ಲೇಯರ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನೆಕ್ಸ್ಟ್ ಪ್ಲೇಯರ್ ಒನ್ ಆಫ್ ದಿ ಮ್ಯಾಜಿಕಲ್ ಬೌಲರ್ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಟೂರ್ನಿಗಳಲ್ಲಿ ಭಾಗವಹಿಸಿರುವಂಥದ್ದು ಅಶ್ವಿನ್ ಬಹಳ ಕಡಿಮೆ, ತಂಡದಲ್ಲಿದ್ದರೂ ಕೂಡ ಚಾನ್ಸ್ ಸಿಕ್ಕಿರಲಿಲ್ಲ. ಆದರೆ ಅದೊಂದು ಕಾಲ ಇತ್ತು, ಇತಿಹಾಸವನ್ನು ಸೃಷ್ಟಿಸಿದರು ಇವರ ಬೌಲಿಂಗ್ ಮೂಲಕ. ಸೊ ಯಾವತ್ತೂ ನಾನು ಹೇಳ್ತೇನೆ, ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಬೌಲರ್ ಅಶ್ವಿನ್ ತಮ್ಮನ್, ಯಾವಾಗಲೂ ಕೂಡ. ಅದ್ರ ಜೊತೆಗೆ ನೆಕ್ಸ್ಟ್ ಕಾರ್ತಿಕ್ ತಲಪಾಡಿ ತಂಡದಲ್ಲಿದ್ದಾರೆ. ನೆಕ್ಸ್ಟ್ ಪ್ಲೇಯರ್ ತಾಯಿಫ್ ಉಳ್ಳಾಲ್ ಇದ್ದಾರೆ ತಂಡದಲ್ಲಿ, ತೌಸಿಫ್ ಇದ್ದಾರೆ, ಹಾರಿಸ್ ಬಜಾಲ್ ಇದ್ದಾರೆ. ನೆಕ್ಸ್ಟ್ ಪ್ಲೇಯರ್ ರಿಯಾಜ್ ಗೋರಿ. ಸೊ ಒನ್ ಆಫ್ ದ ಲೆಜೆಂಡ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಸೊ ಇವರಿಗೆ ಒಂದು ತಂಡದಲ್ಲಿ ಚಾನ್ಸ್ ಅಂತೂ ಖಂಡಿತ ಸಿಗುತ್ತದೆ. ಸೊ ಓಪನಿಂಗ್ ಬ್ಯಾಟ್ಸ್ಮ್ಯಾನ್ ಬಂದು ಅಥವಾ 1 ಡೌನ್ ಬರ್ಬೋದು, ನನ್ನ ಒಂದು ಊಹೆ ಸರಿಯಾಗಿದ್ದರೆ ಬರಬಹುದು. ಬಂದು ಎಲ್ಲಾದರೂ ದಂಡಿಸಲಿಕ್ಕೆ ಆರಂಭಿಸಿದರೆ ಈಸ್ ನಾನ್ ಸ್ಟಾಪೇಬಲ್. ಖಂಡಿತ ಒಂದು ಬ್ಯಾಟಿಂಗ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಒನ್ ಆಫ್ ದ ಐಕಾನಿಕ್ ಪ್ಲೇಯರ್, ಐಕಾನಿಗೆ ಹೋಲುವಂಥ ಆಟಗಾರ ರಿಯಾಜ್ ಗೋರಿ. ಅದಾದ ಬಳಿಕ ಜಾಬೀರ್ ಹುಸೈನ್ ಅವರನ್ನು ನಾವು ತಂಡದಲ್ಲಿ ಕಾಣ್ಬೋದು. ತಂಚು ಇದ್ದಾರೆ ತಂಡದಲ್ಲಿ, ಅದರ ಜೊತೆ ಅಮಾನ್ ಇದ್ದಾರೆ. ಸೊ ಕುಡ್ಲಾ ಪ್ರೀಮಿಯರ್ ಲೀಗ್ನಲ್ಲಿ ಒನ್ ಆಫ್ ದಿ ಟ್ರೋಫಿ ಗೆಲ್ಲುವುದರಲ್ಲಿ ಒನ್ ಆಫ್ ದ ಫೇವ್ರೆಟ್ ಟೀಮ್ ಅಂತಲೇ ಹೇಳ್ಬೋದು. ಟೀಮ್ ಅಂತೂ ಟಾಪ್ ಕ್ಲಾಸ್ ಆಗಿದೆ. ಸೊ ನೋ ಡೌಟ್ ಅಬೌಟ್ ಇಟ್.